ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮೂರನೇ ತಂಡ ಸ್ಕಂದಗಿರಿ ಸಂಡೂರು ತಾಲೂಕು. ಸಂಡೂರು ತಾಲೂಕಿನ ಕ್ರೀಡಾಪಟುಗಳು ಸ್ಫೂರ್ತಿಯ ಹೆಜ್ಜೆಯನ್ನು ಹಾಕ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅದನ್ನು ಅನುಸರಿಸಿ Action Kannada Deepak. So ಇವತ್ತು ಸರ್ಕಾರಿ ನೌಕರರಂದ್ರೆ ದಿನನಿತ್ಯ ಒತ್ತಡ, ಎಷ್ಟು ಒತ್ತಡದಲ್ಲಿ ಇರ್ತೀವಿ. ಜನ ಪಾಪ ಮಾತಾಡ್ತಾರೆ, ಸರ್ಕಾರಿ ನೌಕರರು ಕೆಲಸ ಮಾಡಲ್ಲ ಅಂತೇಳಿ. ನೀವು ಕೆಲಸ ಮಾಡಿಲ್ಲ ಅಂತಂದ್ರೆ ಈ ರಾಜ್ಯ ಸರ್ಕಾರ ನಡೆಯಲ್ಲ, ಒಂದು ಊರು ಒಂದು ದಿವಸ ಕೂಡ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಚ್ಛೆ. ನಿಮ್ದು ಪ್ರತಿನಿತ್ಯ ಎಷ್ಟೇ ಒತ್ತಡ ಇದ್ದು, ಮನೆಯಲ್ಲಿ ಎಷ್ಟೇ ತೊಂದರೆಗಳಿದ್ರು, ಆ ತೊಂದರೆಗಳನ್ನೆಲ್ಲ ಪಕ್ಕಿಗಿಟ್ಟು ಸರ್ಕಾರ ಸೇವೆ ಅಂದರೆ ದೇವರ ಸೇವೆ ಅಂತೇಳಿ, ಜನಸೇವೆ ಅಂತಂದ್ರೆ ದೇವರ ಸೇವೆ ಅಂತೇಳಿ ತಾವೇನೋ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಆ ಒತ್ತಡದಲ್ಲಿ ಜನರು ಕೆಲಸಗಳು ಮಾಡಿಕೊಡ್ತೀರಿ. ಅದಕ್ಕೆ ನಿಮಗೆ ಅಭಿನಂದನೆಗಳು ಸಲ್ಲಿಸ್ಬೇಕು. ಈ ಕೆಲಸ ಮಾಡಬೇಕಂದ್ರೆ ಯಾರು ಒಂದು ಕಮಿಟ್ಮೆಂಟ್ ಇದ್ರೇ ಮಾಡೋಕ್ಕಾಗುತ್ತೆ. ಸರ್ಕಾರಿ ಆಫೀಸ್ಗಳಲ್ಲಿ ನಮ್ಮ ಕೆಲಸ ಆಗಲ್ಲ ಅಂತೇಳಿ ಜನರು ಮಾತಾಡಿದಾಗ ನಾನು ಅವ್ರಿಗೊಂದು ಮಾತು ಹೇಳ್ತಿರ್ತೀನಿ, ನಿಮಗೆ ಅದೊಂದೇ ಕೆಲಸ, ಸರ್ಕಾರಿ ನೌಕರಿಗೆ ಸಾವಿರಾರು ಕೆಲಸ ಇರುತ್ತೆ, ಅವ್ರಿಗೆ ಸಮಯವನ್ನು ಕೊಡಬೇಕು, ಆ ಕೆಲಸ ಅವಾಗೇ ನಮ್ಗೆ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾವು ಒತ್ತಡದಲ್ಲಿದ್ದಾಗ, ನಾವೊಂದು ಶಾಸಕರಾಗಿ ನಾವು ಒತ್ತಡದಲ್ಲಿದ್ದಾಗ ನಾವು ಜನರ ಹತ್ರ ಒಂದೊಂದ್ಸಾರಿ ಏನಪ್ಪ ಇದು 24 ಗಂಟೆ ಈ ರೀತಿಯಲ್ಲಿ ನಾವು ಒತ್ತಡದಲ್ಲಿ ಕೆಲಸ ಮಾಡ್ಬೇಕು ಅನಿಸುತ್ತೆ. ನಾವೊಂದು ದಿವಸ ಒಂದು 2-3 ದಿವಸ ಬೇಕಂದ್ರೆ ನಾವೆಲ್ಲ ಬೇರೆ ಊರಿಗೆ ಹೋಗ್ಬೋದು, ಕುಟುಂಬನ ಕರ್ಕೊಂಡು ಎಲ್ಲ ಹೋಗ್ಬೋದು. ಆದರೆ ನಿಮ್ಗಂತ ಅವಕಾಶ ಇಲ್ಲ. ಪ್ರತಿನಿತ್ಯ ಎಂಥ ಒತ್ತಡ ಇದ್ದರೂ, ಏನೇ ತೊಂದರೆ ಇದ್ದರೂ, ನೀವು ಸರ್ಕಾರ ನೌಕರರು ಪ್ರತಿನಿತ್ಯ ಕೆಲಸಕ್ಕೆ ಹಾಜರಾಗಬೇಕು, ಆ ಕೆಲಸವನ್ನು ಮಾಡಬೇಕು. ಅಷ್ಟು ಒತ್ತಡದಲ್ಲಿ ಇವೆಲ್ಲ ನೀವು ಕೆಲಸ ಮಾಡುವಾಗ ಇವತ್ತೇನು ಈ ಸ್ಪೋರ್ಟ್ಸ್ ಟೂರ್ನಮೆಂಟನ್ನು ಇಟ್ಕೊಂಡಿದ್ದೀವಿ, ನಿಮ್ಗೆ ಒಂದು 2 ದಿವಸ ರಿಲೀಫ್ ಸಿಗುತ್ತೆ ಅಂತೇಳಿ ನಾನು ಅನ್ಕೊಂತಿದ್ದೀನಿ. ನಮ್ಮ ಸೂರ್ಯವರು, ನಮ್ಮ ಶಾಸ್ತ್ರಿಯವರು, ನಮ್ಮ ರೆಡ್ಡಿಯವರು ಎಲ್ಲರೂ ಬಂದು ಈ ಥರ ಸ್ಪೋರ್ಟ್ಸ್ ಟೂರ್ನಮೆಂಟನ್ನು ಮಾಡ್ತಿದ್ದೀವಿ. ಅದಕ್ಕೆ ಸರ್ಕಾರ ಬೇಕಂದಾಗ ಮೊಟ್ಟ ಮೊದಲನೇದಾಗಿ ಖುಷಿ ಪಟ್ಟಂಥ ವ್ಯಕ್ತಿ ಯಾರನ್ನಿದ್ರೆ ಅದು ನಿಮ್ಮ ತಮ್ಮ ಭರತ್ ರೆಡ್ಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಇನ್ನೂ ಹಲವಾರು ಸಮಸ್ಯೆಗಳನ್ನ ನಮ್ಮ ಮಲ್ಲೇಶ್ ಅಣ್ಣವ್ರು ಹೇಳ್ತಿದ್ರು. ಏನು ಸರ್ಕಾರಿ ನೌಕರಿಗೆ ಒಂದು ಭವನ ಇಲ್ಲ, ಅದಕ್ಕೆ ಜಮೀನಿಲ್ಲ ಅಂತೇಳಿ. ನಿಮಗೆ ಎಲ್ಲರಿಗೂ ಗೊತ್ತಿದ್ದಂಗೆ, ನನಗಂದರೆ ನಿಮಗೆಲ್ಲ ರೂಲ್ಸ್ ಎಲ್ಲ ಚೆನ್ನಾಗಿ ಗೊತ್ತಿದೆ. ಒಂದು ಜಮೀನನ್ನು ಸಿಟಿ ಲಿಮಿಟ್ಸಲ್ಲಿ ಅಲಾಟ್ ಮಾಡಬೇಕಂದ್ರೆ ನಾವು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡ್ಕೋಬೇಕಾಗುತ್ತೆ. ನಾವು ಇಲ್ಲಿಂದ ಪ್ರಪೋಸಲ್ ಮಾಡಿ ಕಳಿಸ್ತೀವಿ. ನಮ್ಮ ನೌಕರರಿಗೆ ಅನುಕೂಲ ಆಗುತ್ತಂತಂದರೆ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳನ್ನಾಗಿರ್ಬೋದು, ನಾವು ಒಪ್ಪಿಸಿ ನಿಮಗೆ ಜಮೀನನ್ನು ಮಾಡಿಕೊಡೋ ಭರವಸೆಯನ್ನು ನಾನು, ನಾಗೇಂದ್ರನವರು, ಗಣೇಶ್ ಅಣ್ಣವರು. ಅಂದರೆ ಮತ್ತು ಇದಕ್ಕೆ ನೀವು ಬೆನ್ನತ್ತಬೇಕು, ಯಾವ ರೀತಿಯಲ್ಲಿ ಎಲ್ಲಿ ಜಮೀನಿದೆ. ಯಾಕಂದ್ರೆ ನಾವು ಇವತ್ತು ಹೇಳಿ ಹೋಗ್ತೀವಿ, ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗ್ತೀವಿ. ಮತ್ತು ಇನ್ನೊಂದು ಕಾರ್ಯಕ್ರಮಕ್ಕೆ ಕರಿತೀರಿ, ಕರೆದಾಗ ಮೊನ್ನೆ ಮಾತು ಕೊಟ್ಟೋಗಿದ್ದೀರಿ ಸರ್, ನೀವು ಮಾಡಲಿಲ್ಲ ಅಂತ ಹೇಳ್ತೀವಿ. ಈ ಥರ ಇವತ್ತು ಮಾತು ಕೊಟ್ಟಿದ್ದನ್ನು ನಡ್ಕೋಬೇಕಂದ್ರೆ ಅದಕ್ಕೆ ನಿಮ್ಮ ಸಹಕಾರ ಕೂಡ ನಮ್ಮ ಜೊತೆಗಿರಬೇಕು. ಹಿರಿಯರಾದಂಥ ಮಲ್ಲೇಶ್ ಅಣ್ಣವರು, ನಿಮ್ಮ ಜಿಲ್ಲಾಧ್ಯಕ್ಷರು ಯಾರ್ಯಾರಿದ್ದಾರೋ ಒಂದು ಟೀಮನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ಆ ಫೈಲ್ ಮೂಮೆಂಟನ್ನು ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಮಾಡ್ಕೊಂಡ್ರೆ ನಮ್ಮ ಸರ್ಕಾರಿ ನೌಕರರಿಗೆ ಜಮೀನು ಸಿಗುತ್ತೆ, ಅದರಲ್ಲಿ ನಾವು ಭವನವನ್ನು ಮಾಡ್ಕೋಬೋದಂತೇಳಿ ತಾವೊಂದು ರೂಪುರೇಷೆಯನ್ನು ಮಾಡ್ಕೊಂಡು ನನ್ನ ಹತ್ರ ಬಂದರೆ ನಿಮ್ಮನ್ನು ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ ಅದು ಕೆಲಸ ಆಗಂಗಿದ್ರೆ 100ಕ್ಕೆ 100 ಮಾಡಿಕೊಡೋ ಜವಾಬ್ದಾರಿ ಈ ಜಿಲ್ಲೆ ಪರವಾಗಿ, ಜಿಲ್ಲೆ ಶಾಸಕರ ಪರವಾಗಿ ನಾನು ತಗೊತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು NPSನ OPS ಮಾಡ್ಬೇಕಂತೇಳಿ ನಿಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಿದ್ರು. NPSನ OPS ಮಾಡ್ಬೇಕಂತೇಳಿ ಇಡೀ ರಾಜ್ಯ
ರಾಜ್ಯದಲ್ಲಿ ಸರ್ಕಾರ ನೌಕರರು ಎಲ್ಲೆಲ್ಲಿದ್ದಾರೋ ಅವರೆಲ್ಲ ಬೇಡಿಕೆ ಇದೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳ ಗಮನಕ್ಕಿದೆ. ಅವರು ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತೇಳಿ ಒಂದು ಪ್ರವಾಸ ಕೂಡ ಕಳಿಸಿದ್ರು, ಒಂದು ಕಮಿಟಿಯನ್ನು ಮಾಡಿ. ಈಗ ಅತಿ ಶೀಘ್ರದಲ್ಲಿ ಮುಂಬರುವಂಥ ಬರೋ ತಿಂಗಳು ಬಡ್ಜೆಟ್ ಸೆಷನ್ಸಲ್ಲಿ ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅತಿ ಶೀಘ್ರದಲ್ಲಿ NPS ನ OPS ಮಾಡಬೇಕು, ನಮ್ಮ ನೌಕರರಿಗೆ ಅನುಕೂಲತೆ ಮಾಡಿಕೊಡ್ಬೇಕಂತೇಳಿ ನಮ್ಮ ಸರ್ಕಾರ ಕೂಡ ಸರ್ಕಾರಿ ನೌಕರರ ಪರವಾಗಿದೆ. ನಮ್ಮ ತಾಯಂದ್ರಿಗೆ ಋತುಚಕ್ರ ಅಲ್ಲಿ ಅವ್ರಿಗೆ ತೊಂದರೆ ಆಗಬಾರ್ದಂತೇಳಿ ಅವ್ರಿಗೂ ಒಂದು 3 ದಿವಸ ಒಂದಿನ ಅವ್ರಿಗೂ ರಜೆಯನ್ನು ಘೋಷಣೆ ಮಾಡಿದ್ವಿ. ರಜೆ ಘೋಷಣೆ ಮಾಡಿದಾಗ ಮುಖ್ಯಮಂತ್ರಿಗಳಿಗೆ ಈ ಆಲೋಚನೆ ಬಂದಾಗ ಡೆಲ್ಲಿಯಿಂದ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ಫೋನ್ ಮಾಡಿ ಇಂಥ ಒಳ್ಳೆಯ ಕಾರ್ಯಕ್ಕೆ ಇಂಥ ಒಂದು ರಜೆಯನ್ನು ತಾವು ಕೊಡ್ತಿದ್ದೀರಿ, ತಮ್ಮ ಸರ್ಕಾರಕ್ಕೆ ಒಳ್ಳೇದಾಗತ್ತಂತೇಳಿ ನಮ್ಮ ಅಧಿನಾಯಕಿಯಾದಂಥ ಸೋನಿಯಾ ಗಾಂಧಿ ಮೇಡಮ್ ಅವರೇ ಮೆಚ್ಚುಗೆಯನ್ನು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಸಿದ್ದರಾಮಯ್ಯ ಸಾಹೇಬರು ನಿಮಗೆ ಗೊತ್ತಿದೆ, ಅವರು ಮತ್ತೆ ಹಿಂದುಳಿದ ವರ್ಗದವರಿಗೆ ಇಡೀ ಜಾತ್ಯತೀತವಾಗಿ ಯಾರನ್ನ ನಾಯಕರು ಈ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವರು ಕೂಡ ಏನು ಸರ್ಕಾರಿ ನೌಕರಿಗೆ ಮಾಡಬೇಕು, ಈ ರೀತಿಯಲ್ಲಿ NPS ನ OPS ಮಾಡ್ಬೇಕಂತಲ್ಲಿ ಅಂತೇಳಿ ಅವರು ಮನಸ್ಸಲ್ಲಿದೆ. ಆದರೆ ಅದನ್ನು ಮಾಡ್ಬೇಕಂದ್ರೆ ಕಾನೂನು ಚೌಕಟ್ಟಲ್ಲಿ ಯಾವ ರೀತಿಯಲ್ಲಿ ಮಾಡ್ಬೇಕಂತೇಳಿ ಒಂದು ಅಧ್ಯಯನವನ್ನು ಮಾಡ್ತಿದ್ದಾರೆ. ಆದಷ್ಟು ಬೇಗ ನಿಮಗೆಲ್ಲ ಅದರ ಅನುಕೂಲತೆಗಳು ಆಗುತ್ತೆ. ಮತ್ತೆ ಮಲ್ಲೇಶ್ ಅಣ್ಣವರು ಗೂಡಾದಲ್ಲಿ ಯಾವುದೋ ಒಂದು 60 ಎಕರೆ ಚೇಂಜ್ ಆಫ್ ಲ್ಯಾಂಡ್ ಇದೆ, ಅದು ಮಾಡಿಕೊಡ್ಬೇಕು, ನಾವೆಲ್ಲ ಸರ್ಕಾರಿ ನೌಕರಿಗೆ ಆ ಸೈಟ್ಗಳನ್ನ ಕೊಡ್ತಿದೀವಿ ಅಂತಂದ್ರು. ಅದು ಕೂಡ ಮಲ್ಲೇಶ್ ಅಣ್ಣವ್ರು ಹೇಳ್ದಂಗೆ ಅದನ್ನು ನನ್ನ ಹತ್ರ ತಗೊಂಡ್ಬಂದ್ರೆ ಬೂಡದಲ್ಲಿ ಅದನ್ನು ಕೂಡ ಮಾಡಿಕೊಟ್ಟು ನಿಮ್ಗೆ ಅನುಕೂಲತೆ ಮಾಡಿಕೊಡ್ಬೇಕಂತ ಹೇಳಿ ಮಾಡೋಕ್ಕೆ ನಾವು ಮುಂದೆ ಬರ್ತೀವಿ ಅಂತ ಹೇಳ್ತಾ, ಇದೇ ರೀತಿಯಲ್ಲಿ ಪ್ರತಿ ವರ್ಷ ಇದೇ ರೀತಿಯಲ್ಲಿ ತಾವೊಂದು ಸ್ಪೋರ್ಟ್ಸ್ ಡೇ ಅನ್ನು ಮಾಡಿಕೊಂಡು ಅದ್ರ ಜೊತೆಗೆ ರಾಜ್ಯ ಮಟ್ಟದ ಒಂದು ಸ್ಪೋರ್ಟ್ಸ್ ಅನ್ನು ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಮಾಡಬೇಕಂತೇಳಿ ಅದಕ್ಕೆ ನಾನಿವತ್ತು ಈ ವೇದಿಕೆ ಮೂಲಕ ಭರವಸೆಯನ್ನು ಕೊಡ್ತಿದ್ದೀನಿ. ಅದಕ್ಕೆ ಖರ್ಚು ವೆಚ್ಚ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಾಗ ಅದು ಜವಾಬ್ದಾರಿ ನಂದಿರುತ್ತೆ. ನಾನು ನಿಮ್ಮ ಪರವಾಗಿದ್ದು ಇಡೀ ರಾಜ್ಯದಲ್ಲಿ ಯಾರೇ ಸರ್ಕಾರಿ ನೌಕರರು ಬಳ್ಳಾರಿಗೆ ಬಂದಾಗ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಂಥ ಕಾರ್ಯಕ್ರಮ ಯಾವ ಜಿಲ್ಲೆಯಲ್ಲ ನಡೆದಿಲ್ಲ ಅಂತ ಹೆಮ್ಮೆಯಿಂದ ನಿಮ್ಮ ಮರ್ಯಾದೆ ಉಳಿಸೋ ಜವಾಬ್ದಾರಿ ನಿಮ್ಮ ತಮ್ಮ ಭರತಡಿಗೆ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕ್ರೀಡಾಕೂಟದ ಆಯೋಜನೆನ ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ಆಯೋಜನೆ ಮಾಡತಕ್ಕಂಥ ಕೆಲಸ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ನಮಗೆ ಆರಂಭದಲ್ಲಿ ಕೇವಲ 1 ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಕೊಡ್ತಿದ್ರು ನಮಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ. ಆದರೆ ಬಂದಂತ ಸರ್ಕಾರಗಳು ಇಡೀ ಈಗೇನು ನಾವು ಅನೇಕ ಸುಮಾರು 3 ಲಕ್ಷ ಖಾಲಿ ಹುದ್ದೆಗಳು ಇದ್ದಾಗಿ ಕೂಡ 7 ಕೋಟಿ ಹತ್ತತ್ರ ಜನಸಂಖ್ಯೆ ಇದ್ದಾಗಿ ಕೂಡ ನಾವು ಇರ್ತಕ್ಕಂಥ 3.5 ಲಕ್ಷ ಜನ ಸರ್ಕಾರಿ ನೌಕರರು ಈ ಸಮಾಜದ ಈ ಜನರ ಸೇವೆಯನ್ನ ಮಾಡ್ತಕ್ಕಂಥ ಕೈಂಕರ್ಯವನ್ನು ನಾವು ತೊಟ್ಟಿದ್ದೇವೆ. ಈ ಒತ್ತಡದ ಬದುಕಿನಿಂದ ಒಂದಿಷ್ಟು ವಿರಾಮವನ್ನು ಪಡೀಲಿಕ್ಕೆ ಈ ಕ್ರೀಡಾಕೂಟ ಆಯೋಜನೆ ಅತ್ಯಂತ ಅವಶ್ಯಕ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಸರ್ಕಾರ ಇವತ್ತು 2 ಕೋಟಿ ಅನುದಾನವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗೆ ಈ ಸಾಲಿನ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭರವಸೆ ಕೊಟ್ಟಿದ್ದಾರೆ. ಈ ಸಾರಿ ನಾನು 3 ಕೋಟಿ ಅನುದಾನ ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ದೈನಂದಿನ ಒತ್ತಡದ ಬದುಕಿನಿಂದ ಒಂದಿಷ್ಟು ನಾವು ವಿರಮಿತರಾಗಿ ನಮ್ಮ ದೈಹಿಕ ಮತ್ತು ಮಾನಸಿಕ ವೃದ್ಧಿಗಾಗಿ ಈ ಕ್ರೀಡಾಕೂಟಗಳು ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಆಗಲಿ. ಸಹಕಾರವನ್ನು ಕೇಳಿದ್ರೆ ಪ್ರೀತಿಪೂರ್ವಕವಾಗಿ ಜನರಿಗೆ ಸೇವೆಯನ್ನ ಮಾಡ್ತಕ್ಕಂಥ ಸಂಸ್ಕಾರವನ್ನು ಅವ್ರು ಇಟ್ಕೊಂಡಿದ್ರು. ಅದರ ಭಾಗವಾಗಿ ಇವತ್ತು ನಾರಾ ಭರತ್ ರೆಡ್ಡಿ ಸಾಹೇಬರು ಕೂಡ ಇಟ್ಕೊಂಡಿದ್ದಾರೆ. ಅದಕ್ಕೆ ಪ್ರತೀಕ ಏನಂದ್ರೆ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಕ್ರೀಡಾಪಟುಗಳಿಗೆ ಟೀ ಶರ್ಟ್ ಅನ್ನ ಉಚಿತವಾಗಿ ನೀಡಿದ್ದಾರೆ. ಹಾಗಾಗಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ವೇದಿಕೆಗೆ ಸ್ವಾಗತಿಸುತ್ತಾ ನಾನು ಜಿಲ್ಲಾ ಶಾಖೆಯ ಪರವಾಗಿ ರಾಜ್ಯ ಸಂಘದ ಪರವಾಗಿ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಗರಸಭೆಯ ಮತ್ತು ಇನ್ನಿತರೆ ಅನೇಕ ಪದಾಧಿಕಾರಿಗಳು ಕೂಡ ಈ ಗಣ್ಯರು ಕೂಡ ಈ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿದ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತಿಸಿದ ಮತ್ತೊಮ್ಮೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಬಂದಿರತಕ್ಕಂಥ ಎಲ್ಲ ಸರ್ಕಾರಿ ನೌಕರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.